ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 6ನೇ ಅಧ್ಯಾಯವಾಗಿರುವ ಧ್ಯಾನ ಯೋಗದ 44ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಪೂರ್ವಾಭ್ಯಾಸೇನ ತೇನೈವ ಹ್ರಿಯತೆ ಯವಶೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ಈ ಪೂರ್ವ ಅಭ್ಯಾಸದಿಂದಲೇ ಅವನು ಅವಶ್ಯಕವಾಗಿ ಯೋಗದ ಕಡೆ ಸೆಳೆಯಲ್ಪಡುತ್ತಾನೆ. ಸಕಾಮನಾಗಿ ವೈದಿಕ ಕರ್ಮಗಳನ್ನು ಮಾಡುವವನ ಸ್ಥಿತಿಯನ್ನು ಯೋಗ ಜಿಜ್ಞಾಸು ಆಗಿರುವಂಥವನು ದಾಟಿ ಹೋಗುತ್ತಾನೆ ಎಂಬ ಅಂಶವನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಒಂದು ಶ್ಲೋಕವನ್ನ ನಾವು ವಿವರಣಾತ್ಮಕವಾಗಿ ಅಧ್ಯಯಿಸಬೇಕು ಅಂತೇಳಂದ್ರೆ, ಹಲವು ಜನ್ಮಗಳಿಂದ ಸಂಗ್ರಹಿಸಿಕೊಂಡಿರುವಂತಹ ಉತ್ತಮವಾದ ಪೂರ್ವ ಅಭ್ಯಾಸಗಳ ಪರಿಣಾಮದ ಫಲವಾಗಿ ಯೋಗಿ ಯಾವಾಗಲೂ ಬ್ರಹ್ಮನ ಕಡೆಯೇ ವಾಲುತ್ತಾನೆ. ಸುತ್ತಮುತ್ತಲೂ ಅದಕ್ಕೆ ವಿರೋಧವಾದ ಯಾವುದಿದ್ದರೂ ಕೂಡ ಅದರ ಕಡೆ ಅವನು ಹೋಗುವುದಿಲ್ಲ. ಆದ ಕಾರಣವೇ ಅನೇಕ ವೇಳೆ ಒಂದು ಹೀನ ಸಂಸ್ಕಾರಗಳಿಂದ ತುಂಬಿದ ಮನೆಯೊಂದರಲ್ಲಿ ಅಪೂರ್ವ ಯೋಗಿಯಾಗಿರುವಂಥವನು ಜನಿಸಿ ಸುತ್ತಲಿರುವ ವಾತಾವರಣದ ಬಲೆಗೆ ಬೀಳದೆ ತನ್ನದೇ ಆದ ದಾರಿಯನ್ನು ಮಾಡಿಕೊಂಡು ಹೋಗುವುದನ್ನ ನಾವು ನೋಡುತ್ತೇವೆ. ಕಾಗೆಗಳ ಸಮೂಹದಲ್ಲಿದ್ದ ಕೋಗಿಲೆಯಂತೆ ಇವನು ಪತಿತನಾಗಬೇಕೆಂದು ಬಯಸಿದರೂ ಇವನಲ್ಲಿರುವಂತಹ ಪೂರ್ವ ಅಭ್ಯಾಸದ ಫಲ ಬೀಳುಕೊಡುವುದಿಲ್ಲ. ಹೇಗೋ ಪರೀಕ್ಷಾ ಸಮಯದಲ್ಲಿ ಮೇಲೆತ್ತುವುದು. ಅವನು ಯೋಗ ಜಿಜ್ಞಾಸು ಎಂದರೆ ಯೋಗ ಜೀವನಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ತಿಳಿಯಬೇಕೆಂದು ಆಸೆ ಇದೆ. ಆದರೂ ಅವನು ವೈದಿಕ ಕರ್ಮಗಳನ್ನ ಮೀರಿ ಹೋಗುತ್ತಾನೆ. ಅವನಿಗೆ ಬರೀ ಬಾಹ್ಯಾಚಾರ ರುಚಿಸುವುದಿಲ್ಲ. ಅವನು ಅವುಗಳನ್ನೆಲ್ಲ ಅತಿಕ್ರಮಿಸಿ ಅನುಭವದ ಕಡೆ ಹೋಗುತ್ತಾನೆ. ತತ್ವ ಎನ್ನುವಂಥದ್ದು ಎಲ್ಲಿ ಕೊನೆಗೊಳ್ಳುವುದೋ ಧರ್ಮ ಅಲ್ಲಿಂದ ಪ್ರಾರಂಭವಾಗುವುದು. ಇವನೇ ಅದಕ್ಕೆ ಒಂದು ಉದಾಹರಣೆ. ಇವನು ಶಬ್ದ ಬ್ರಹ್ಮನನ್ನು ಮೀರಿ ಹೋಗುತ್ತಾನೆ. ಮುಂಚೆ ಏನನ್ನು ಪಡೆದುಕೊಳ್ಳಬೇಕೋ ಅದನ್ನು ಆತ ತಿಳಿದುಕೊಳ್ಳಬೇಕು. ಅದು ಶಬ್ದ. ತಿಳಿದುಕೊಂಡಿರುವುದನ್ನು ಸಂಪಾದಿಸಬೇಕು. ಶ್ರೀರಾಮಕೃಷ್ಣರು ಇದನ್ನು ವಿವರಿಸುವುದಕ್ಕೆ ಒಂದು ಉದಾಹರಣೆಯನ್ನ ಕೊಡ್ತಾರೆ. ಒಬ್ಬ ಹಳ್ಳಿಯಿಂದ ಊರಿನಲ್ಲಿದ್ದವನಿಗೆ ರಜಾ ಸಮಯದಲ್ಲಿ ಬರುವಾಗ ಬಟ್ಟೆ ಮತ್ತು ಕೆಲವು ಸಿಹಿ ತಿಂಡಿಗಳನ್ನ ತೆಗೆದುಕೊಂಡು ಬಾ ಅಂತ ಹೇಳಿ ಬರೆದಿದ್ದ. ಊರಿನಲ್ಲಿದ್ದವನು ಕಾಗದವನ್ನ ಓದಿ ಅದನ್ನು ಬರೆದಿರುವುದನ್ನು ತರುವುದಕ್ಕೆ ಹೋದ. ಕಾಗದದಲ್ಲಿ ಬರೆದಿರುವುದನ್ನ ಓದುವುದು, ತಿಳಿದುಕೊಳ್ಳುವುದು ಶಬ್ದ ಬ್ರಹ್ಮ. ಅದನ್ನು ತರುವುದಕ್ಕೆ ಹೋಗುವುದೇ ಇದೆಯಲ್ಲ, ಅದು ಶಬ್ದ ಬ್ರಹ್ಮವನ್ನ ಅತಿಕ್ರಮಿಸುವುದು. ಇದನ್ನ ನಾವು ಇದೇ ಭಗವದ್ಗೀತೆಗೆ ಹೋಲಿಸಬೇಕು ಅಂತಂದ್ರೆ ನಾವೆಲ್ಲರೂ ಕೂಡ ಭಗವದ್ಗೀತೆಯನ್ನ ಓದಬಹುದು. ಕೃಷ್ಣ ಪರಮಾತ್ಮ ನೀಡಿರುವಂತಹ ವಾಕ್ಯಗಳಿವು ಅಂಥೇಳಿ ಶ್ರದ್ಧಾಭಕ್ತಿಯಿಂದ ಓದಬಹುದು. ಬರೆದಿರುವುದನ್ನೇ ಓದ್ತೇವೆ, ಅದನ್ನ ಶಬ್ದ ಬ್ರಹ್ಮ ಅಂಥೇಳಿ ಕರಿತೇವೆ. ಅದೇ ಬರೆದದ್ದನ್ನ ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳೋ ಅಂಥದ್ದಿದೆಯಲ್ಲ, ಅದು ಶಬ್ದ ಬ್ರಹ್ಮನನ್ನೇ ಮೀರಿ ಸಾಗಿರುವಂಥದ್ದು. ಹಾಗಾಗಿ ಯಾವುದೇ ಘಟನೆಗಳಾಗಲಿ, ಯಾವುದೇ ವಿಷಯಗಳಾಗಲಿ ನಾವು ಕೇವಲ ತಿಳಿದುಕೊಳ್ಳುವಂಥದ್ದು ಮಾತ್ರವಲ್ಲ,
ಅದನ್ನು ಅನುಸರಿಸಬೇಕು, ಅನುಷ್ಠಾನಕ್ಕೆ ತಂದುಕೊಳ್ಳಬೇಕು, ಅದನ್ನು ನಮ್ಮ ಜೀವನಕ್ಕೆ ಒಳಗೊಳ್ಳಿಸಬೇಕು. ಆಗ ಮಾತ್ರ ಅದರ ಒಂದು ರುಚಿಯನ್ನು ನಾವು ಜೀವನಕ್ಕೆ ಸದುಪಯೋಗ ಪಡಿಸ್ಕೊಂಡಂಗಾಗತ್ತೆ. ಮತ್ತೊಂದು ಉದಾಹರಣೆ ಅಂತ ಹೇಳಂದ್ರೆ, ಬ್ಯಾಂಕಿನಲ್ಲಿ ನಮ್ಮ ಖಾತೆ ಇರುವುದಾದರೆ ಅದು ಯಾವಾಗಲೂ ಎಷ್ಟು ಹಣ ನಮ್ಮ ಖಾತೆಯಲ್ಲಿ ಜಮವಾಗಿರುತ್ತೆ ಅಂತ ಹೇಳಿ ತೋರಿಸುತ್ತೆ. ಯಾವ ಬ್ಯಾಂಕು ಕೂಡ ಅಲ್ಲಿ ನಮ್ಮ ಖಾತೆಯಲ್ಲಿರುವುದಕ್ಕಿಂತ ಹೆಚ್ಚಿನ ಹಣವನ್ನು ನಮಗೆ ಕೊಡೋದಿಲ್ಲ, ಅಥವಾ ಅಲ್ಲಿ ಸಾಕಷ್ಟು ಹಣವಿದ್ದಾಗ ಕೊಡುವುದಿಲ್ಲ ಎಂದು ಕೂಡ ಹೇಳೋದಿಲ್ಲ. ಅದೇ ರೀತಿ ಅವನವನ ಕರ್ಮಕ್ಕನುಸಾರವಾಗಿ ಕರ್ಮ ಫಲಗಳನ್ನು ಪರಮಾತ್ಮ ಕೊಡ್ತಾ ಇರ್ತಾನೆ. ಪರಮಾತ್ಮನು ತಾನಾಗಿ ಕರ್ಮ ಫಲಗಳನ್ನು ಹೆಚ್ಚು ಮಾಡುವುದೂ ಇಲ್ಲ ಅಥವಾ ಕಡಿಮೆ ಮಾಡುವುದೂ ಇಲ್ಲ. ನಮ್ಮ ಪ್ರತಿಯೊಬ್ಬರ ಇಂದಿನ ಜನ್ಮಕ್ಕೂ ಮತ್ತು ಹಿಂದಿನ ಜನ್ಮಕ್ಕೂ ಒಂದು ಸಂಬಂಧವಿದೆ. ನಿನ್ನೆಯಿಂದಾಗಿ ಅಂದರೆ ಹಿಂದಿನ ಜನ್ಮದಿಂದಾಗಿ ನಾವು ಇಂದು ಅಂದರೆ ಇಂದಿನ ಜನ್ಮದಲ್ಲಿ ಜೀವಿಸ್ತಾ ಇದ್ದೇವೆ. ಇಂದಿನ ದಿವಸ ನಾಳೆಗೆ ಪೂರ್ವ ಜನ್ಮವಾಗುತ್ತೆ. ಅಂದರೆ ಇಂದಿನ ಜನ್ಮ ನಮಗೆ ಮುಂದಿನ ಜನ್ಮಕ್ಕೆ ಪೂರ್ವ ಜನ್ಮವಾಗುತ್ತದೆ. ಈ ದೃಷ್ಟಿಯಿಂದ ಈ ಶ್ಲೋಕವನ್ನು ನಾವು ಓದುವುದಾದರೆ ಅದನ್ನು ಅರ್ಥ ಮಾಡಿಕೊಳ್ಳಲು ಅಷ್ಟೇನು ಕಷ್ಟಪಡಬೇಕಾಗಿಲ್ಲ. ಅಂತಹ ಯೋಗ ಸಾಧಕನು ಹಿಂದಿನ ಜನ್ಮದ ಸಂಸ್ಕಾರದ ಫಲವಾಗಿ ಅವಶನಾಗಿ ಈ ಸಾಧನೆಯ ಮಾರ್ಗಕ್ಕೆ ಎಳೆಯಲ್ಪಡ್ತಾನೆ. ನಮ್ಮ ಜೀವನದಲ್ಲೂ ಸಹ ಇಂತಹ ಉದಾಹರಣೆಗಳನ್ನು ನಾವು ಸಾಕಷ್ಟು ನೋಡಿದ್ದೇವೆ. ಪ್ರತಿಯೊಬ್ಬನೂ ಕೂಡ ಅವನವನ ಹಿಂದಿನ ಸಂಸ್ಕಾರಕ್ಕೆ ಅನುಗುಣವಾಗಿಯೇ ಬದುಕ್ತಾ ಇರ್ತಾನೆ. ಒಳ್ಳೆಯ ಸಂಸ್ಕಾರವಿದ್ದವನು ಒಳ್ಳೆಯ ಗುಣಗಳನ್ನು ಅವನಿಗರಿವಿಲ್ಲದಂತೆ ಪ್ರದರ್ಶಿಸ್ತಾನೆ. ಅದೇ ರೀತಿ ಕೆಟ್ಟ ಸಂಸ್ಕಾರಗಳಿಂದ ಕೂಡಿದ ವ್ಯಕ್ತಿಯು ತನ್ನ ಪ್ರಕೃತಿಗೆ ಸರಿಯಾಗಿ ವರ್ತಿಸುತ್ತಾನೆ. ಒಳ್ಳೆಯವನಿಗೆ ತಾನು ಕೆಟ್ಟವನ ಚಲನವಲನಗಳನ್ನು ಮತ್ತು ನಡೆ ನುಡಿಗಳನ್ನು ಅನುಸರಿಸುತ್ತೇನೆ ಎಂದರೂ ಕೂಡ ಅದು ಸಾಧ್ಯವಾಗಲಾರದು. ಅದೇ ರೀತಿ ಆತ್ಮ ಸಂಯಮದ ಬದುಕನ್ನು ಹಿಂದಿನ ಜನ್ಮದಲ್ಲಿ ಬದುಕಿದ್ದ ಯೋಗಿಯು ಅವಶನಾಗಿ ಅದೇ ದಾರಿಗೆ ಎಳೆಯಲ್ಪಡುತ್ತಾನೆ. ಅವನ ಬಂಧು ಬಾಂಧವರು ಹಾಗೂ ಮಿತ್ರರು ಅವನನ್ನು ವಿಚಲಿತಗೊಳಿಸಲು ಪ್ರಯತ್ನಿಸಿದರೂ ಕೂಡ ಅದು ಪ್ರಯೋಜನವಾಗಲಾರದು. ಅವನ ಜೀವನ ವೈಖರಿಯು ಅವನಿಗೇ ಆಶ್ಚರ್ಯವಾಗುವಂತೆ ಇರುತ್ತದೆ. ಶಾಸ್ತ್ರದಲ್ಲಿ ಮಾತ್ರ ಹೀಗೆ ಹೇಳಿರುವಂಥದ್ದಲ್ಲ, ಆದರೆ ಈ ಹೇಳಿಕೆಯ ಸತ್ಯವನ್ನು ನಾವು ನಮ್ಮ ಸುತ್ತಮುತ್ತಲ ಜಗತ್ತಿನಲ್ಲಿಯೇ ನೋಡಬಹುದು. ನಾವು ಪ್ರತಿಯೊಬ್ಬರೂ ಕೂಡ ನಮ್ಮ ನಮ್ಮ ಹಿಂದಿನ ಸಂಸ್ಕಾರಗಳ ಎಳೆತಕ್ಕೆ ಅವಶರಾಗಿ ಸಿಕ್ಕಿಬಿದ್ದವರೇ ಹೆಚ್ಚು. ಹಾಗಾಗಿ ಈ ಎಳೆತ ಮತ್ತು ಸೆಳೆತವು ಅತ್ಯಂತ ಬಲಶಾಲಿಯಾಗಿರುವಂಥದ್ದು. ಹಾಗಾಗಿ ಸಂಸ್ಕಾರ ನಾವು ಎಲ್ಲಿಂದ ಕಲ್ತ್ಕೊಂಡಿದ್ದೇವೆ ಅಥವಾ ಬಂದಿದೆ ಅಂತಂದರೆ ಅದು ಹಿಂದಿನ ಸಂಸ್ಕಾರ ಬಲವೇ ಇಂದಿನ ನಮ್ಮ ಜೀವನದ ಸಾಗುವಿಕೆ. ಹಾಗಾಗಿ ಯೋಗಿಯು ಶಬ್ದ ಬ್ರಹ್ಮವನ್ನು ದಾಟಬೇಕಾಗಿದೆ. ಶಬ್ದ ಬ್ರಹ್ಮವನ್ನು ದಾಟಬೇಕು ಅಂತ ಹೇಳಂದ್ರೆ ಆತ್ಮ ಸಂಯಮವನ್ನು ಅಭ್ಯಾಸ ಮಾಡಿ ಯೋಗಿ ಆಗಿರುವಂಥವನು ಎಲ್ಲ ಪ್ರಾಪಂಚಿಕ ಸುಖಗಳನ್ನು ತೊರೆದು ಅಥವಾ ಪ್ರಾಪಂಚಿಕ ಸುಖದಲ್ಲಿದ್ದರೂ ಕೂಡ ಅದು ತನ್ನದಲ್ಲ ಎಂಬ ಪರಿತ್ಯಾಗ ಭಾವಯುತನಾಗಿ ಮಾಡಿದ್ರೆ ಮಾತ್ರ ಜೀವನದಲ್ಲಿ ಒಂದು ಫಲ ಸಿಗಕ್ಕೆ ಸಾಧ್ಯ. ಹಾಗೇನಾದ್ರು ಮಾಡಿದ್ದೇ ಆದಲ್ಲಿ ಅಂತಹ ಯೋಗಿಗೆ ಸಿಗುವ ಫಲವಾದರೂ ಯಾವುದು ಅಂತ ಹೇಳಿ ನಾವು ಪ್ರಶ್ನೆ ಕೇಳಿದಾಗ ಅದಕ್ಕೆ ಉತ್ತರ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ವಿವರಿಸ್ತಾನೆ. ಇಂದಿನ ಶ್ಲೋಕಕ್ಕೆ ಮುದ್ದುರಾಮ ಏನು ಹೇಳ್ತಾನೆ ಗಮನಿಸೋಣ ಬನ್ನಿ. ಗಂಟೆ ಜಾಗಟೆ ಮೊರೆದು ನೀರವತೆ ಮರೆಯಾಗಿ, ಗಂಟೆ ಜಾಗಟೆ ಮೊರೆದು ನೀರವತೆ ಮರೆಯಾಗಿ, ಮೌನ ಜಾರಿದೆ ಮೆಲ್ಲ ಹಕ್ಕಿ ಜೊತೆಯಲ್ಲಿ, ಬಾನ ತಂಗಾಳಿಯಲಿ ಇದೆ ನಾದ ಇದೆ ಮೌನ, ಬಾನ ತಂಗಾಳಿಯಲಿ ಇದೆ ನಾದ ಇದೆ ಮೌನ, ಮೌನ್ಯ ಶೂನ್ಯದ ದಿಕ್ಕು ಮುದ್ದು ರಾಮ, ಮೌನ ಶೂನ್ಯದ ದಿಕ್ಕು ಮುದ್ದು ರಾಮ. ಹಾಗಾಗಿ ಮೌನ ಜಾರಿದೆ ಮೆಲ್ಲ ಹಕ್ಕಿ ಜೊತೆಯಲ್ಲಿ, ಬಾನ ತಂಗಾಳಿಯಲ್ಲಿ ಇದೆ ನಾದ ಇದೆ ಮೌನ. ನಮ್ಮ ಜೀವನದಲ್ಲಿ ಸಂಸ್ಕಾರವೂ ಇದೆ, ದುಶ್ಚಟಗಳ ಒಂದು ಸ್ವಭಾವವೂ ಇದೆ, ಎಲ್ಲವೂ ನಮ್ಮ ಜೀವನದಲ್ಲಿ ಇದೆ.
ಆದರೆ ಅದರ ಆಯ್ಕೆಗಳು ನಮ್ಮದು. ಅದರ ಆಯ್ಕೆಗಳನ್ನು ನಾವು ಸರಿಯಾಗಿ ಮಾಡಿದಾಗ ಮಾತ್ರ ನಾವು ಯೋಗಿಯ ಸಾಧನೆಯ ಹಾದಿಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ. ಹಾಗಾಗಿ ಮೌನ ಅನ್ನುವಂಥದ್ದು ಶೂನ್ಯದ ದಿಕ್ಕು. ಆ ದಿಕ್ಕಿನ ಕಡೆಗೆ ಸದಾ ನಮ್ಮ ಹರಿವು ಸಾಗಲಿ ಎನ್ನುವಂಥದ್ದೇ ಮುದ್ದುರಾಮನ ಮಾತು. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.